ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಅಪೊಸ್ತಲರ ಕೃತ್ಯಗಳು 4:34 ವಚನ. ಆದಿ ಸಭೆಯಲ್ಲಿ ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಪ್ರೀತಿಯುಳ್ಳವರೇ, ಆದಿ ಸಭೆಯಲ್ಲಿ ಜಮೀನು ಮತ್ತು ಮನೆಗಳನ್ನು ಹೊಂದಿದ್ದವರು ಅವುಗಳನ್ನು ಮಾರಿ ಬಂದ ಹಣವನ್ನು ಅಪೊಸ್ತಲರ ಪಾದಗಳ ಬಳಿಗೆ ತಂದು ಇಡುತ್ತಿದ್ದರು. ಪ್ರತಿಯೊಬ್ಬರಿಗೂ ಅವರವರ ಅಗತ್ಯಕ್ಕೆ ತಕ್ಕಂತೆ ಹಂಚಿಕೊಡಲಾಗುತ್ತಿತ್ತು. ಹೀಗಾಗಿ ಅವರಲ್ಲಿ ಯಾರಿಗೂ ಯಾವುದರ ಕೊರತೆಯೂ ಇರಲಿಲ್ಲ. ಆಗಿದ್ದ ಮೇಲೆ ನೀವು ಕೊರತೆಯೊಂದಿಗೆ ಜೀವಿಸುವುದು ಅಗತ್ಯವಿಲ್ಲ. ಇಂದಿನಿಂದ ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ಸಮೃದ್ಧಿ ನೀಡುವ ಸರ್ವಶಕ್ತನನ್ನು ಹೊಸ ನಿರೀಕ್ಷೆಯೊಂದಿಗೆ ನೀವು ಹುಡುಕಿರಿ. ಏಕೆಂದರೆ ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದು ಎಂದು ಹೇಳುವ ನೀವು ಈ ಭೂಮಿಯಲ್ಲಿ ಕೊರತೆಯಿಂದ ಬಾಳಬೇಕಾಗಿಲ್ಲ. ಆದಿ ಸಭೆಯಲ್ಲಿ ಮಿಷನರಿ ಸೇವೆಗಾಗಿ ಹೊರಟು ಹೋದವರನ್ನು ಸಭೆಗಳು ಸಂಪೂರ್ಣವಾಗಿ ಬೆಂಬಲಿಸುವಷ್ಟು ಸಮೃದ್ಧಿಯಾಗಿದ್ದವು. ಆದರೆ ನೀವು ಮಾತ್ರ ಉದ್ಯೋಗವಿಲ್ಲದೆ ಹಣವಿಲ್ಲದೆ ಕಷ್ಟಪಡುವಂಥದ್ದು ದೇವರ ಚಿತ್ತವಲ್ಲ. ಮೊದಲ ಮನುಷ್ಯನನ್ನು ಉಂಟು ಮಾಡಿ ಅವನಿಗೆ ಏದೇನ್ ತೋಟದಲ್ಲಿ ಕೆಲಸವನ್ನು ನೀಡಿದಂಥ ದೇವರು ನಿಮಗೂ ಸಹ ಒಂದು ಕೆಲಸವನ್ನು ಸಿದ್ಧಪಡಿಸಿಟ್ಟಿದ್ದಾರೆ. ಯಾವುದೇ ಸಂದೇಹವಿಲ್ಲದೆ ಅದನ್ನು ನೀವು ಸ್ವಾಧೀನಪಡಿಸಿಕೊಳ್ಳಿರಿ. 11 ಗಂಟೆಯವರೆಗೂ ಕೆಲಸವಿಲ್ಲದೆ ನಿಂತಿದ್ದವನನ್ನು ಕರೆದು ಕೆಲಸ ನೀಡಿ ಅವನಿಗೂ ಸಮವಾಗಿರುವಂಥ ಕೂಲಿ ನೀಡಿದ ಯಜಮಾನನಂತಿದ್ದಾನೆ ನಮ್ಮ ದೇವರು. ಯಾವ ಕೆಲಸವನ್ನು ಮಾಡದೆ ಇಡೀ ದಿನ ಸಮಯವನ್ನು ವ್ಯರ್ಥ ಮಾಡಿದವರನ್ನು ಕರೆದು ಕೆಲಸವನ್ನು ಕೊಟ್ಟು ಆಹಾರ ಉಣ್ಣುವಂತೆ ಆಜ್ಞಾಪಿಸಿದಂಥ ದೇವರು ನಿಮಗೊಂದು ಕೆಲಸವನ್ನು ನೀಡುವುದಿಲ್ಲವೇ? ಕಾಡಿನ ಹೂಗಳನ್ನು ಅಷ್ಟೊಂದು ಸೌಂದರ್ಯದಿಂದ ಶೃಂಗರಿಸಿದಂಥ ದೇವರು ನಿಮಗೂ ಅದಕ್ಕಿಂತ ಹೆಚ್ಚಾಗಿ ಉಡಿಸುವಂಥದ್ದು ಖಂಡಿತವಲ್ಲವೇ? ಆಕಾಶದ ಪಕ್ಷಿಗಳನ್ನು ಕೊರತೆ ಇಲ್ಲದೆ ಪೋಷಿಸಿದಂಥ ದೇವರು ನಿಮಗೂ ಅದಕ್ಕಿಂತ ಹೆಚ್ಚಾಗಿ ಪೋಷಿಸುವಂಥದ್ದು ಖಂಡಿತವಾಗಿದೆ. ಆದಿ ಸಭೆಯಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಎಂಬುದಾಗಿ ಈ ದಿನದಲ್ಲಿ ನಾವು ನೋಡಿದೆವು. ಭೂಮಿಯು ಅದರಲ್ಲಿ ಇರುವಂಥ ಸಮಸ್ತವು ನಮ್ಮ ಕರ್ತನದು ಎಂಬುದಾಗಿ ನಾವು ಈ ದಿನದಲ್ಲಿ ನೋಡಿದೆವು. ಹಾಗಾಗಿ ನಾವು ಯಾವ ಕೊರತೆಯಲ್ಲಿ ಬಾಳುವಂಥದ್ದು ದೇವರ ಚಿತ್ತವಲ್ಲ. ನಾವು ಸಮೃದ್ಧಿಯಾಗಿ ಸುಖಕರವಾಗಿ ಸಂತೋಷವಾಗಿ ಈ ಲೋಕದಲ್ಲಿ ನಾವು ಬಾಳಿ ಬದುಕಿ ಅನೇಕರಿಗೆ ನಾವು ಸಹಾಯ ಮಾಡುವಂಥದ್ದೇ ದೇವರ ಉದ್ದೇಶವೂ ಚಿತ್ತವೂ ಆಗಿದೆ. ಹಾಗಾಗಿ ನಮ್ಮನ್ನು ಸಮೃದ್ಧಿಕರವಾಗಿ ನಮ್ಮ ದೇವರು ನಡೆಸುವಂಥವನಾಗಿದ್ದಾನೆ. ಆತನ ಮೇಲೆ ನಿರೀಕ್ಷೆ ಇಟ್ಟು ನೀವು ಸಂತೋಷದಿಂದಿರ್ರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.